Hello everyone. Let's see how to make salmon patties. Very tasty, simple salmon recipe. Cooked salmon. Salmon fishನ ಪ್ಯಾಟೀಸ್ ಹೇಗೆ ಮಾಡೋದು ಅಂತ ನೋಡೋಣ. ಸಾಲ್ಮನ್ ರೆಸಿಪಿ ತುಂಬಾ ರುಚಿಕರವಾಗಿರ್ತದೆ ತಿನ್ನಲಿಕ್ಕೆ. ಸಾಲ್ಮನ್ ಫಿಶ್ಶು ಕುಕ್ ಮಾಡಿದ್ದು ಅದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಬೇಕು. ಹೀಗೆ ಚೆನ್ನಾಗಿ ಚಾಪ್ ಮಾಡಿದ ನಂತರ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಇವುಗಳನ್ನೆಲ್ಲ ಅದರಲ್ಲಿ ಸೇರಿಸ್ಬೇಕು. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತಿನ್ನಲು ತುಂಬಾ ರುಚಿಕರವಾಗಿರ್ತದೆ. ನೋಡಿ, ಸ್ವಲ್ಪ ಅಡಿಗೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಸ್ವಲ್ಪ ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ಈಗ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಲು ಇಡಿ. ಒಂದು ಮೊಟ್ಟೆ ಒಡೆದು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕಾಳು ಮೆಣಸಿನ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಮಿಕ್ಸ್ ಮಾಡಿ. ಇದು ಆಪ್ಷನಲ್, ಬೇಕಾದರೆ ಸೇರಿಸ್ಬೋದು, ಇಲ್ಲಾದರೆ ಇಲ್ಲ. ಎಲ್ಲವನ್ನು ಚೆನ್ನಾಗಿ ಕರಡಿ ಆದಮೇಲೆ ಈಗ ಪ್ಯಾಟೀಸ್ಗಳನ್ನು ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಮೊಟ್ಟೆಯಲ್ಲಿ ಮುಗಿಸ್ಬೇಕು. ಮುಳುಗಿಸಿ ತೆಗೆದು ಬ್ರೆಡ್ ಕ್ರಮ್ನಲ್ಲಿ ಉರುಳಾಡಿಸ್ಬೇಕು. ನೋಡಿ, ಈ ಥರ ಮಾಡ್ಕೊಳ್ಳಿ. ಎಲ್ಲ ಸ್ವಲ್ಪ ಸಾವಕಾಶವಾಗಿ ಮಾಡಿ, ಒಡೆಯುತ್ತವೆ. ಮತ್ತು ಈಗ ಮೊಟ್ಟೆ ಮಿಶ್ರಣದಲ್ಲಿ ಅದ್ದಿ ಬ್ರೆಡ್ ಕ್ರಮ್ನಲ್ಲಿ ಉರುಳಾಡಿಸ್ಬೇಕು. ಈ ಥರ ಹೀಗೆ ಎಲ್ಲ ಕೂಡ ಮಾಡ್ಕೊಳ್ಳಿ. ತುಂಬ ಈಸಿ, ಸಿಂಪಲ್ ರೆಸಿಪಿ, ಆರೋಗ್ಯ ಕೂಡ. ನೋಡಿ, ಜಾಸ್ತಿ ಎಣ್ಣೆ ಕೂಡ ಹಾಕಿಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ಎಲ್ಲ ಸೇರಿಸ್ಕೋಬೋದು. ಪಾರ್ಟಿಗಳಲ್ಲೂ ಕೂಡ ಇದು ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಲಂಚ್ಗೆ, ಡಿನ್ನರ್ಗೆ ಇದು ತುಂಬ ಒಳ್ಳೆ ರೆಸಿಪಿ. ಈಗ ಎಣ್ಣೆ ಕೂಡ ಕಾದಿದೆ. ಈಗ ಅದಕ್ಕೆ ಈ ಪ್ಯಾಟೀಸ್ಗಳನ್ನು ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಕಡೆ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಹೀಗೆ ಎಲ್ಲ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ, ಲೈಕ್ ಕೊಡಲು ಮರಿಬೇಡಿ. ನೋಡಿ, ಸಣ್ಣ ಉರಿಯಲ್ಲಿ ಮಾಡ್ಕೋಬೇಕು. ಈ ಥರ ಸಣ್ಣ ಉರಿಯಲ್ಲಿ ಹೀಗೆ ಎಲ್ಲ ಮುಗುಚಿ ಹಾಕಿ ಸೈಡ್ಗಳಲ್ಲೂ ಕೂಡ ಫ್ರೈ ಮಾಡ್ಕೋಬೇಕು. ಬಹಳ ಸುಲಭ, ತುಂಬ ರುಚಿಕರ. ನೋಡಿ, ಎರಡು ಸೈಡ್ ಕೂಡ ಆಗಿದೆ. ಈಗ ಹೀಗೆ ಇನ್ನು ಈ ಥರ ಈ ಕಡೆ ಕೂಡ ಫ್ರೈ ಮಾಡ್ಕೊಳ್ಳಿ. ಹೀಗೆ ಇಟ್ಕೊಂಡು ರೌಂಡಾಗಿ ಕೂಡ ಇದು ಸ್ವಲ್ಪ ಬಿಳಿ ಭಾಗ ಅದು ಕೂಡ ಫ್ರೈ ಮಾಡ್ಕೊಳ್ಳಿ. ಹೀಗೆ ಇಡಿ.
ತುಂಬ ಸಿಂಪಲ್ ರೆಸಿಪಿ, ತುಂಬ ರುಚಿಕರ. ನೀವು ಕೂಡ ಮಾಡಿ ನೋಡಿ. ಯಾವುದೇ ಫಿಶ್ನಿಂದ ಮಾಡ್ಕೋಬೋದು. ಮುಳ್ಳುಗಳು ಇರಬಾರ್ದು, ಮುಳ್ಳುಗಳನ್ನೆಲ್ಲ ತೆಗೆದು ಮಾಡ್ಕೋಬೇಕು. ಮಕ್ಕಳಿಗಂತೂ ತುಂಬ ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಬಾಯ್ ಬಾಯ್.